ಇಂದಿನಿಂದ ರಾಜ್ಯಾದ್ಯಂತ ಪಡಿತರ ಸಾಗಣೆ ಕೂಡ ಸ್ಥಗಿತ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಕೋಟಿ ಕೋಟಿ ಬಿಲ್ ಬಾಕಿ ಇರುವಂತದ್ದು. 2,000ಕ್ಕೂ ಹೆಚ್ಚು ಲಾರಿ ಚಾಲಕರಿಂದ ಮುಷ್ಕರ ಇದೆ. ಇವತ್ತು ಅವರು ಲಾರಿ ಚಾಲಕರು ಕೂಡ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಕೋಟಿ ಕೋಟಿ ಬಿಲ್ ಬಾಕಿ ಇದೆ. 2,000ಕ್ಕೂ ಹೆಚ್ಚು ಲಾರಿ ಚಾಲಕರು ಮುಷ್ಕರವನ್ನ ಹೂಡಿದ್ದಾರೆ ಇಂದಿನಿಂದ. ಹಾಗಾಗಿ ರಾಜ್ಯಾದ್ಯಂತ ಪಡಿತರ ಸಾಗಣೆ ಕೂಡ ಸ್ಥಗಿತ ಆಗುತ್ತೆ. ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ. ಕೋಟಿ ಕೋಟಿ ಬಿಲ್ ಬಾಕಿ ಇದೆಯಂತೆ. ಪಡಿತರ ಅಕ್ಕಿ ಇದೆಯಲ್ಲ, ಪಡಿತರ ಸಾಮಾನುಗಳು ಇವೆಯಲ್ಲ, ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡೋದಕ್ಕೆ ಲಾರಿಗಳು ಬೇಕಾಗುತ್ತೆ. ಆ ಲಾರಿಯನ್ನ ಸಾಗಾಟ ಮಾಡುವಂತಹ ಲಾರಿ ಡ್ರೈವರ್ಗಳಿಗೆ, ಕ್ಲೀನರ್ಗಳಿಗೆ ಏನು ಸ್ಯಾಲರಿಯನ್ನ ಕೊಡಬೇಕು, ಅದನ್ನ ಕೊಡ್ತಾ ಇಲ್ಲ. ಹಾಗಾಗಿ 2,000ಕ್ಕೂ ಹೆಚ್ಚು ಲಾರಿ ಚಾಲಕರು ಮುಷ್ಕರಕ್ಕೆ ಇಳಿದಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಪಡಿತರ ಸಾಗಣೆ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಸರ್ಕಾರದ ಬಳಿ ನೌಕರರಿಗೆ ಕೊಡೋದಕ್ಕೆ ಹಣ ಕೂಡ ಇಲ್ಲ. ಎಷ್ಟೋ ಈಗ ಸುಮಾರು ತಿಂಗಳ ಆಗೋಯ್ತು, ನಮ್ಗೆ ಸ್ಯಾಲ್ರಿ ಆಗಿಲ್ಲ, ತಮ್ಗೆ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿ 2 ತಿಂಗಳಿಂದ 3 ತಿಂಗಳಿಂದ 4 ತಿಂಗಳಿಂದ ಸ್ಯಾಲರಿಗಳು ಪೆಂಡಿಂಗ್ ಇದ್ರೆ ಅವ್ರು ಏನ್ ಮಾಡ್ಬೇಕು? ನೌಕರರು ಇದೇ ಸ್ಯಾಲರಿಯನ್ನ ನಂಬಿಕೊಂಡು ಅವರ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಕೊಡೋದಕ್ಕೆ, ದುಡಿದು ತಿನ್ನುವವರಿಗೆ ಹಣವನ್ನ, ಅವರ ದುಡಿತದ ಪ್ರತಿಫಲವನ್ನ ಕೊಡೋದಕ್ಕೆ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಅಂತಂದ್ರೆ ಹಾಗಾದ್ರೆ ಸರ್ಕಾರ ದಿವಾಳಿಯ ಅಂಚಿಗೆ ಹೋಗಿ ಮುಟ್ಟಿದೆಯಾ? ಕೇಳಿದ್ರೆ ಹೇಳ್ತಾರೆ ತಮ್ಮ ಬಳಿ ಹಣದ ಕೊರತೆ ಇಲ್ಲ, ಆರ್ಥಿಕವಾಗಿ ನಾವು ಸದೃಢವಾಗಿದ್ದೇವೆ ಅಂತ ಹೇಳಿ ತೇಪೆ ಹಾಕುವಂತಹ, ತಿಪ್ಪೆ ಸಾರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ತಮ್ಗೆಲ್ರಿಗೂ ಗೊತ್ತು, ಪದೇ ಪದೇ ಇದನ್ನು ಸರ್ಕಾರದ ಸಚಿವರುಗಳು ಹಾಗೆ ಶಾಸಕರುಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸುದ್ದಿಗಳು ಕೂಡ ಇದೇ ಬಿತ್ತರ ಆಗ್ತಾ ಇರುವಂತದ್ದು ದಿನವೂ. ನಮಗೆ ಅನುದಾನ ಸಿಗ್ತಾ ಇಲ್ಲ, ನಮಗೆ ಬೇಕಾಗಿರುವಂತಹ ಯೋಜನೆಗಳನ್ನ ಮಾಡೋದಕ್ಕೆ ಹಣ ಇಲ್ಲ ಅನ್ನುವಂತಹ ವಿಚಾರ ಹೇಳ್ತಾ ಇರುವಂತದ್ದು.